ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಡಾಕ್ಟರ್ ಬಂದುಬಿಟ್ಟು ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳಿದರೆ ಯಾವ ರೀತಿ ಇರಬೇಕು, ಯಾವ ರೀತಿ ಪ್ರಿಕಾಷನ್ಸ್ನ ಮಾಡ್ಕೋಬೇಕು, ಹಾಗೆ ಬ್ಲಡ್ ಜಾಸ್ತಿ ಆಗೋದಕ್ಕೆ ಏನೇನು ಫುಡ್ನ ಸೇವಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಗೆ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇನ್ಯಾಕೆ ತಡ ವಿಡಿಯೋನ ಶುರು ಮಾಡೋಣ. ಇವಾಗ ಸಾಮಾನ್ಯ ಮಹಿಳೆಯರಿಗಿಂತ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ತುಂಬಾ ಬ್ಲಡ್ ಬೇಕಾಗುತ್ತೆ. ಸರಿಸುಮಾರು 11 ಪಾಯಿಂಟ್ ರಕ್ತ ಇರಲೇಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ ಬಂದು ಸಜೆಸ್ಟ್ ಮಾಡ್ತಾರೆ. ಆದರೆ ಇದಕ್ಕಿಂತ ಕಡಿಮೆ ಇದೆ, ಹಾಗಿದ್ರೆ ನಾವೇನು ಮಾಡೋದು? ಡಾಕ್ಟರು ಆದಷ್ಟು ಬೇಗ ಡೆಲಿವರಿ ಹತ್ತಿರ ಬರ್ತಾ ಇದೆ, ಆದಷ್ಟು ಬೇಗ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂತ ಅಂದರೆ ಯಾವೆಲ್ಲ ಫುಡ್ನ ತೊಗೋಬೇಕು ಅಂತ ಅಂದರೆ ಮೊಳಕೆ ಕಾಳು. ಪ್ರೆಗ್ನೆಂಟ್ ಲೇಡೀಸ್ ಮಿಕ್ಸ್ ಮೊಳಕೆ ಕಾಳನ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಅಂದರೆ ಮಿಕ್ಸ್ ಮೊಳಕೆ ಕಾಳು ಅಂತ ಅಂದರೆ ಹೆಸರು ಕಾಳಾಗಿರ್ಬೋದು, ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ನೀರೆಲ್ಲ ಬಸಿದ್ರೆ ಇನ್ನು ನೈಟ್ ಬಂದು ಮೊಳಕೆನ ಕಟ್ಟಿದ್ರೆ ಅದ್ರ ಮಾರ್ನಿಂಗ್ ಬಂದು ಮೊಳಕೆ ಕಾಳು ರೆಡಿ ಆಗಿರುತ್ತೆ. ಅದನ್ನು ತೊಗೊಂಡ್ರೆ ಬೇಬಿ ತುಂಬಾ ಹೆಲ್ತಿಯಾಗಿರುತ್ತೆ. ಈ ಹೊರಗಡೆಯಿಂದ ಮೊಳಕೆ ಕಾಳನ್ನೆಲ್ಲ ತರಿಸ್ಕೊಂಡು ತಿನ್ನೋದ್ರ ಬದಲು ನಾವೇ ಫ್ರೆಶ್ ಆಗಿ ಮೊಳಕೆ ಕಾಳನ್ನ ಮಾಡಿಕೊಂಡು ತಿಂದರೆ ಗರ್ಭಿಣಿ ಸ್ತ್ರೀಯರಿಗೆ ಮಗುವಿಗೆ ತುಂಬಾ ಆರೋಗ್ಯ ಅಂತಲೇ ಹೇಳ್ಬೋದು. ಹಾಗೆ ಬಂದು ಕಡಲೆಕಾಳನ್ನು ಕೂಡ ನೆನೆಸ್ಬಿಟ್ಟು ಮೊಳಕೆ ಬರಿಸಿ ತಿನ್ನೋದ್ರಿಂದ ಕೂಡ ಮಗುವಿನ ಆರೋಗ್ಯ ಬಂದು ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಲಿವರ್, ಹೌದು ಇದೇನು ಲಿವರ್ ಹೇಳ್ತಿದ್ದಾರಲ್ವಾ ಅಂತ ಅಂದರೆ ಹೌದು, ನಾನ್ ವೆಜ್ ತಿನ್ನೋರಾದರೆ ಲಿವರ್ ತಿನ್ಬೋದು. ಅಂದರೆ ಈಗ ಮೇಕೆ ಲಿವರ್ ಬರುತ್ತಲ್ಲ, ಅದನ್ನು ತರಿಸ್ಬಿಟ್ಟು ಫ್ರೈ ಮಾಡ್ಕೊಂಡಾಗಲಿ ಅದನ್ನು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀಟಾಗಿ ಕುಕ್ ಮಾಡಿಬಿಟ್ಟು ತಿನ್ನೋದ್ರಿಂದನೂ ಕೂಡ ಹಿಮೋಗ್ಲೋಬಿನ್ ಲೆವೆಲ್ ಬಂದು ರ್ಯಾಪಿಡಾಗಿ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಡಾಕ್ಟರ್ ಬಂದು ಸಜೆಸ್ಟ್ ಮಾಡಿದರು. ಅದಕ್ಕೋಸ್ಕರ ನಾನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಬಂದು ABC ಜ್ಯೂಸ್, ಹೌದು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಮುಖ ತೊಳ್ಕೊಂಡು 9 o'clock ಬಂದುಬಿಟ್ಟು ಒಂದು ಅರ್ಧ ಕ್ಯಾರೆಟು, ಒಂದು ಅರ್ಧ ಬೀಟ್ರೋಟು, ಹಾಗೆ ಸ್ವಲ್ಪ ಆ್ಯಪಲ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಸೋಸೋದಾದರೆ ಅದನ್ನು ನೀಟಾಗಿ ಸೋಸಿಬಿಟ್ಟು ಆ ರಸನ ಡೈಲಿ ಬೆಳಿಗ್ಗೆ 1 ಗ್ಲಾಸ್ ಕುಡಿಯೋದ್ರಿಂದ ಆದಷ್ಟು ಬೇಗ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ಯಾವ ರೀತಿ ABC ಅಂತ ಹೇಳ್ತೀವೋ ಅದೇ ರೀತಿ ರ್ಯಾಪಿಡಾಗಿ ಬ್ಲಡ್ ಬಂದು ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಯಾವ ಫುಡ್ ತೊಗೊಳ್ಳೋದ್ರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ನೋಡೋದಾದರೆ ಇವಾಗೆಲ್ಲ ಸೀಸನ್ ಇದೆ, ಮಾವಿನ ಹಣ್ಣಿನ ಸೀಸನ್ ಇದೆ. ಈ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣನ್ನು ಒಂದು ದಪ್ಪ ಹಣ್ಣು ಆಗಿದ್ರೆ ಅರ್ಧ ಮಾವಿನ ಹಣ್ಣು ತೊಗೊಳ್ಳೋದ್ರಿಂದ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಗರ್ಭಿಣಿ ಸ್ತ್ರೀಗೆ ಜಾಸ್ತಿ ಬ್ಲಡ್ ಇನ್ಕ್ರೀಸ್ ಆಗೋದಕ್ಕೂ ಕೂಡ ಇದು ಒಂದು ಸಹಾಯ ಮಾಡುತ್ತೆ. ಇದರಲ್ಲಿ ವಿಟಮಿನ್ C ಮತ್ತು ಮಿನರಲ್ಸ್ ತುಂಬ ಇರೋದ್ರಿಂದ ಇದು ಬಂದು ರ್ಯಾಪಿಡಾಗಿ ಬ್ಲಡ್ನ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಬಾಯ್.